ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ದಿನಗಳಿಂದ ಮಾಡಬೇಕು ಅಂದ್ಕೊಂಡಿರೋವಂಥ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗೆ ತುಂಬ ಜನಗಳು ಕೂಡ ನನಗೆ ಕಮೆಂಟಲ್ಲಿ ಕೇಳಿದಂಥ ವ್ರತ ಇದು. ಯಾವುದಪ್ಪ ಅಂತಂದರೆ 16 ಸೋಮವಾರಗಳು ಮಾಡುವಂಥ ಶಂಭುಲಿಂಗನ ವ್ರತ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಒಂದೇ ವಿಡಿಯೋದಲ್ಲಿ ಯಾವ ರೀತಿ ಲಿಂಗ ಮಾಡೋದು, ಹಾಗೆ ಉಪವಾಸ ಯಾವ ರೀತಿ ಇರಬೇಕಾಗತ್ತೆ, ಈ ಒಂದು ವ್ರತವನ್ನು ಮಾಡಬೇಕಾದ್ರೆ ಯಾವ ರೀತಿಯಾದಂತಹ ಪರಿಪಾಠಗಳನ್ನು ನಾವು ಫಾಲೋ ಮಾಡಬೇಕಂತ ಕೂಡ ವಿಧಿಗಳಿದೆ. ಅದೆಲ್ಲದನ್ನು ಒಂದೇ ವಿಡಿಯೋದಲ್ಲಿ ಹೇಳೋದಕ್ಕಾಗೋದಿಲ್ಲ. ಈ ವಿಡಿಯೋದಲ್ಲಿ ವ್ರತದ ವಿಧಾನವನ್ನು ಅಂದರೆ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತೀನಿ. ಹಾಗೆ ಮುಂದಿನ ವಿಡಿಯೋಗಳಲ್ಲಿ ಒಂದೊಂದೇ ಪ್ರಸಾದ ಯಾವ ರೀತಿ ಮಾಡೋದು, ಹಾಗೆ ಲಿಂಗ ಯಾವ ರೀತಿ ಮಾಡೋದು, ಯಾವ್ಯಾವ ನಿಯಮಗಳನ್ನು ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಂತ ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಈ ವ್ರತ ಮಾಡೋದಕ್ಕೆ ಶಿವನ ಒಂದು ಚಿತ್ರಪಟ ಅಥವಾ ಫೋಟೋ ಬೇಕಾಗುತ್ತೆ. ಹಾಗೆ ಅದಕ್ಕೆ ಅದ್ರ ಜೊತೆ ಮುಖ್ಯವಾಗಿ ನಿಮಗೆ ಬೇಕಾಗುವಂಥದ್ದು ಉತ್ತದ ಮಣ್ಣಿನಲ್ಲಿ ಮಾಡಿರೋವಂಥ ಲಿಂಗ. ಈ ಉತ್ತದ ಮಣ್ಣಲ್ಲಿ ಲಿಂಗವನ್ನು ಯಾವ ರೀತಿ ಮಾಡೋದು, ಹಾಗೆ ಲಿಂಗ ಮಾಡಬೇಕಾದ್ರೆ ನಾವು ಅನುಸರಿಸಬೇಕಾದಂತಹ ಕ್ರಮಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಶಿವ ಪಾರ್ವತಿಯ ಫೋಟೋ ಇಟ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಪ್ರತ್ಯೇಕವಾಗಿ ಫೋಟೋ ಇಲ್ಲ, ಹಾಗಾಗಿ ಗಣಪತಿ, ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲ ಒಟ್ಟಿಗೆ ಇರುವಂಥ ಫೋಟೋ ಇಟ್ಕೊಂಡು ಅವುಗಳಿಗೆ ಹೂವು ಹಾಕಿದ್ದೀನಿ, ಹೂ ಇಟ್ಟಿದ್ದೀನಿ. ಹಾಗೆ ಶಿವಪಾರ್ವತಿ ಫೋಟೋಗೆ ಹಾರ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಹುತ್ತದ ಮಣ್ಣಿನಲ್ಲಿ ಮಾಡಿಟ್ಟಿರೋವಂಥ ಶಂಭುಲಿಂಗನ ವಿಗ್ರಹ ಅಂದರೆ ಲಿಂಗವನ್ನು ಒಂದು ಬೆಳ್ಳಿ ತಟ್ಟೆ ಮೇಲೆ ಇಟ್ಕೊಂಡಿದ್ದೀನಿ. ಇವಾಗ 2 ದೀಪಗಳನ್ನ ಇಟ್ಟು ದೀಪಗಳಿಗೆ 2 ಬತ್ತಿಗಳನ್ನು ತಿರುವಿ ಹಾಕಿ ದೀಪ ಅಂಟಿಸಿದ್ದೀನಿ. ಹಾಗೆ ಇವಾಗ ಕಾಯನ್ನು ನಾವು ಸಂಕಲ್ಪ ಮಾಡಿ ಇಡಬೇಕಾಗತ್ತೆ ದೇವರ ಹತ್ರ ಬಲಭಾಗದಲ್ಲಿ. ಅಂದರೆ ನೀವು ಯಾತಕ್ಕಾಗಿ ಈ ಒಂದು ವ್ರತವನ್ನು ಮಾಡ್ತಾ ಇದ್ದೀರಾ ಅಂತ ಮನಸ್ಸಲ್ಲಿ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಆನಂತರ ಕಾಯನ್ನು ಬಲಭಾಗದಲ್ಲಿ ಇಡಿ. ಇವಾಗ ಲಿಂಗಕ್ಕೆ ನಾನು ಗೆಜ್ಜೆ ವಸ್ತ್ರ ಹಾಕಿದ್ದೀನಿ, ಹಾಗೆ ಹೂವಿನ ಹಾರವನ್ನು ಕೂಡ ಹಾಕ್ತಾ ಇದ್ದೀನಿ. ಹಾಗೆ ತಾಂಬೂಲಕ್ಕೆ ನಾನು ವಿಳೆದೆಲೆ, ಅಡಿಕೆ, ದಕ್ಷಿಣೆ ಹಾಗೆ ಹಣ್ಣನ್ನು ಇಟ್ಟಿದ್ದೀನಿ. ಎಷ್ಟು ಥರದ ಹಣ್ಣು ಬೇಕಾದರೂ ನೀವು ಇಡ್ಬೋದು. ನಾನಿಲ್ಲಿ ಬಾಳೆಹಣ್ಣನ್ನು ಇಟ್ಟಿದ್ದೀನಿ. ಹಾಗೆ ಈ ಪೂಜೆಗೆ ಮುಖ್ಯವಾಗಿ ನಿಮಗೆ ಬಿಲ್ಪತ್ರೆ ಬೇಕಾಗುತ್ತೆ, ಬಿಲ್ವಪತ್ರೆ. ಇವಾಗ ಪೂಜೆ ಶುರು ಮಾಡೋಣ. ಮೊದಲನೇದಾಗಿ ಅಗರಬತ್ತಿ ಹಚ್ಕೊಂಡು ವಿಘ್ನೇಶ್ವರನ ಪ್ರಾರ್ಥನೆ ಮಾಡಿ ಆನಂತರ ಪೂಜೆಯನ್ನು ಶುರು ಮಾಡ್ತಾಯಿದ್ದೀನಿ. ಅಗರಬತ್ತಿಯಿಂದ ಧೂಪ ಮಾಡ್ತಾಯಿದ್ದೀನಿ. ಆನಂತರ ಧೂಪ್ ಸ್ಟಿಕ್ ಕೂಡ ಅಂಟಿಸಿ ಇಡ್ತಾ ಇದ್ದೀನಿ ನಾನು. ಕಂಪ್ಯೂಟರ್ ಸಾಮ್ರಾಣಿ ಅಂತ ಇದನ್ನೇ ಕರೆಯೋದು. ಕಂಪ್ಯೂಟರ್ ಸಾಮ್ರಾಣಿ ಅಂದರೆ ಏನಂತ ಕೇಳಿದ್ರಲ್ವ, ಇದೆ. ಧೂಪ್ ಸ್ಟಿಕ್ಕನ್ನು ನಾವು ಕಂಪ್ಯೂಟರ್ ಸಾಮ್ರಾಣಿ ಅಂತ ಕರಿತೀವಿ. ಇವಾಗ ಶಿವನಿಗೆ ಅಷ್ಟೋತ್ತರಗಳನ್ನು ಹೇಳ್ಕೊಂಡು ನೀವು ಪೂಜೆ ಮಾಡಬೇಕಾಗತ್ತೆ. ನೋಡಿ, ಶಿವ ಅಷ್ಟೋತ್ತರ ಮುಕ್ತಿ ಫಲ ಪ್ರಾಪ್ತಿಗಾಗಿ ಈ ಒಂದು ಅಷ್ಟೋತ್ತರಗಳನ್ನ ಹೇಳೋದು ತುಂಬ ಒಳ್ಳೆಯದು. ನಾನಿವಾಗ ಇಡ್ತಾ ಇರುವಂಥ ಹೂವು ಯಾವುದಂದರೆ ಬಿಲ್ಪತ್ರೆ ಹೂವದು. ಹಾಗೆ ಬಿಲ್ವಪತ್ರೆಯನ್ನು ನಾನು ಬಿಡಿಸಿ ಇಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ವ, ಈ ರೀತಿ 3 ಬಿಲ್ವಪತ್ರೆ ಇರುವಂಥದ್ದನ್ನ ಗಂಟು ಬಿಡಿಸಿ ಎತ್ತಿಟ್ಕೋಬೇಕು. ಈ ರೀತಿ ನೀಟಾಗಿ ತೊಳೆದು ಆನಂತರ ಅದನ್ನು ಪೂಜೆಗೆ ಬಳಸಬೇಕು. ಇವಾಗ ಒಂದೊಂದೇ ಬಿಲ್ವಪತ್ರೆನ ನಾನು ಶಿವನಿಗೆ ಅರ್ಪಣೆ ಮಾಡ್ತಾ ಅಷ್ಟೋತ್ತರಗಳನ್ನು ಹೇಳ್ಕೊಳ್ತಾ ಇದ್ದೀನಿ. ಒಂದೊಂದು ಅಷ್ಟೋತ್ತರದ ನಾಮಾವಳಿಗಳನ್ನ ಹೇಳುವಾಗ ಒಂದೊಂದು ಬಿಲ್ವಪತ್ರೆನ ನೀವು ದೇವರಿಗೆ ಹಾಕ್ತಾ ಪೂಜೆ ಮಾಡಬೇಕಾಗತ್ತೆ. ಬಿಲ್ವಪತ್ರೆ ಎಲ್ಲರಿಗೂ ಈಸಿಯಾಗಿ ಸಿಗೋದಿಲ್ಲ. ಅಂಥವ್ರು ಏನು ಮಾಡಬೇಕಂತಂದರೆ ಶ್ವೇತ ಅಕ್ಷತೆಯನ್ನು ಬಳಸಬೇಕಾಗತ್ತೆ. ನೋಡಿ, ತೋರಿಸ್ತಾ ಇದ್ದೀನಲ್ವ ನಾನು, ವೈಟ್ ಕಲರ್ ಅಕ್ಷತೆ. ಇದನ್ನು ನೀವು ವಿಭೂತಿ ಬಳಸಿ ಮಾಡಬೇಕಾಗತ್ತೆ. ಅಕ್ಕಿಗೆ ಸ್ವಲ್ಪ 1-2 ಹನಿ ತುಪ್ಪ ಹಾಕಿ ಸ್ವಲ್ಪ ವಿಭೂತಿ ಪುಡಿಯನ್ನು, ಭಸ್ಮ ಅಂತ ಕರಿತೀವಿ, ಅದನ್ನು ಹಾಕಿ ಮಿಕ್ಸ್ ಮಾಡಿ ಅದರಲ್ಲಿ ಕೂಡ ನೀವು ಅಕ್ಷತೆಯಿಂದ ಪೂಜೆಯನ್ನು ಮಾಡ್ಬೋದು ಅಷ್ಟೋತ್ತರಗಳನ್ನು ಹೇಳ್ಕೊಂಡು. ಇವಾಗ ಅಷ್ಟೋತ್ತರ ಎಲ್ಲ ಮುಗಿದಿದೆ. ಇವಾಗ ಮತ್ತೆ ಧೂಪ ಮಾಡ್ತಾ ಇದ್ದೀನಿ. ಅಷ್ಟೋತ್ತರ ಎಲ್ಲ ಮುಗಿದ್ಮೇಲೆ ಮತ್ತೆ ಧೂಪ ಮಾಡಬೇಕಾಗತ್ತೆ. ಆನಂತರ ತಾಂಬೂಲಕ್ಕೆ ಅಂತ ಇಟ್ಟಿರೋಂಥ ವಿಳೆದೆಲೆ, ಬಾಳೆಹಣ್ಣು ತೊಟ್ಟನ್ನೆಲ್ಲ ಮುರಿತಾ ಇದ್ದೀನಿ. ಹಾಗೆ ಸಂಕಲ್ಪ ಮಾಡಿ ಇಟ್ಟಿರೋಂಥ ಕಾಯನ್ನು ಕೂಡ ದೇವರಿಗೆ ತೋರಿಸಿ ಧೂಪಕ್ಕೆ ತೋರಿಸಿ ಆನಂತರ ಕಾಯನ್ನು ಹೊಡ್ಕೊಂಡು ಬಂದು ಜುಟ್ಟಿರೋ ಭಾಗನ ಬಲಭಾಗದಲ್ಲಿ, ಹಾಗೆ ಇನ್ನೊಂದು ಹೋಳನ್ನು ಎಡಭಾಗದಲ್ಲಿ ಇಡ್ತಾ ಇದ್ದೀನಿ. ಹಾಗೆ ನಾವು ಕಾಯಿ ಹೊಡ್ಕೊಂಬಂದಿರೋಂಥ ಹೋಳಿಗೆ ಅರಿಶಿನ ಕುಂಕುಮನ ಇಡ್ತಾ ಇದ್ದೀನಿ. ಈ ಪೂಜೆಗೆ ವಿಶೇಷವಾಗಿ ಒಂದು ನೈವೇದ್ಯವನ್ನು ಮಾಡಬೇಕು. ಅದು ಗೋಧಿ ಹಿಟ್ಟಲ್ಲಿ. ಅದರ ಸಪ್ರೇಟ್ ವಿಡಿಯೋ ನಾನು ಮಾಡ್ತೀನಿ. ಯಾಕಂದರೆ ಇದು ನಿಮಗೆ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇರೋದ್ರಿಂದ ನಾನು ವ್ರತ ಮಾಡ್ತಾ ಇಲ್ಲ. ಹಾಗಾಗಿ ಪೂಜೆ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಅದು ವ್ರತ ಮಾಡೋರು ಮಾತ್ರನೇ ಮಾಡಬೇಕು. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಅಂದರೆ ಮನೆಯಲ್ಲಿ ನಾನು ಮಾಡಿರಲಿಲ್ಲ ಪೂಜೆಗೆ, ಅದನ್ನು ಸಪ್ರೇಟಾಗಿ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ರೀತಿ ಪ್ರಸಾದವನ್ನು ಮಾಡಬೇಕು, ಆ ಪ್ರಸಾದವನ್ನು ಯಾರ್ಯಾರು ಸೇವನೆ ಮಾಡಬೇಕಂತ ಕೂಡ ತಿಳಿಸ್ಕೊಡ್ತೀನಿ. ಇವಾಗ ತುಪ್ಪದ ಆರತಿ ಮಾಡಿದ್ದೀನಿ. 2 ತುಪ್ಪದ ಬತ್ತಿಗಳನ್ನ ಹಚ್ಕೊಂಡು ಆನಂತರ ಇವಾಗ ಕೊನೆಯದಾಗಿ ಮಹಾಮಂಗಳಾರತಿಯನ್ನು ಮಾಡ್ತಾಯಿದ್ದೀನಿ.
ಈ ಒಂದು ಪೂಜೆ ಏನಿದೆ ಅದನ್ನು 16 ಸೋಮವಾರಗಳು ನೀವು ಒಂದು ವಾರನೂ ತಪ್ಪಿಸದೆ ಮಾಡಬೇಕಾಗತ್ತೆ. ಹೆಣ್ಮಕ್ಳು ಮುಟ್ಟಿನ ಪ್ರಾಬ್ಲಮ್ ಬರುತ್ತೆ ಅನ್ನೋರು ಆ ವಾರ ಸ್ಕಿಪ್ ಮಾಡಿ ನೆಕ್ಸ್ಟ್ ವಾರಗಳು ನೀವು ಮಾಡ್ಕೊಳ್ಬೋದು. ಅಥವಾ ಅಧಿಕ ಮಾಸ ಬಂದಾಗ ಅಂದರೆ 4 ವರ್ಷಕ್ಕೊಮ್ಮೆ ಅಧಿಕ ಮಾಸ ಬರುತ್ತಲ್ಲ, ಆವಾಗ 4 ವಾರ ಸೋಮವಾರ ಬರುತ್ತಲ್ಲ, ಆ 4 ವಾರ 4 ಲಿಂಗಗಳನ್ನ ಮಾಡಿ ಒಂದೇ ತಿಂಗಳಲ್ಲಿ ನೀವು ಈ ವ್ರತವನ್ನು ಕಂಪ್ಲೀಟ್ ಮಾಡ್ಬೋದು. ಅಥವಾ ಶಿವರಾತ್ರಿ ಯಾವತ್ತು ಸೋಮವಾರ ಬೀಳುತ್ತೋ ಆ ಸೋಮವಾರ 16 ಲಿಂಗಗಳನ್ನು ಮಾಡಿ 16 ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡಿ ಅವತ್ತೇ ನೀವು ಈ ವ್ರತವನ್ನು ಸಂಪೂರ್ಣ ಮಾಡ್ಬೋದು. 16 ವಾರ ಮಾಡಿದಂಥ ವ್ರತದ ಫಲ ನಿಮಗೆ ಅವತ್ತೊಂದೇ ದಿನ ಸಿಗುತ್ತೆ. ಅಂದರೆ ಶಿವರಾತ್ರಿ ಸೋಮವಾರದಂದು ಬಿದ್ದಿರೋವಂಥ ದಿನವೇ ನೀವು 16 ಲಿಂಗಗಳನ್ನು ಮಾಡಿ ಪ್ರತಿಷ್ಠಾಪನೆ ಮಾಡಿ 16 ಲಿಂಗಗಳನ್ನು ಸಹ ಅವತ್ತೇ ವ್ರತವನ್ನು ಮುಕ್ತಾಯಗೊಳಿಸ್ಬೋದು. ಇನ್ನು ಈ ವ್ರತವನ್ನು ಮಾಡಬೇಕಾದ್ರೆ ಅನುಸರಿಸಬೇಕಾದಂತಹ ಕ್ರಮಗಳನ್ನು ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಬೇರೆ ವ್ರತಗಳಿಗೆ ಹೋಲಿಕೆ ಮಾಡಿದ್ರೆ ಈ ವ್ರತ ಸ್ವಲ್ಪ ಕಠಿಣವಾದಂಥದ್ದು ಅಂತಲೇ ಹೇಳ್ಬೋದು. ಯಾರು ಈ ವ್ರತವನ್ನು ಎಲ್ಲ ಕ್ರಮಗಳನ್ನು ಅನುಸರಿಸಿ ಭಕ್ತಿಪೂರ್ವಕವಾಗಿ ಮಾಡ್ತಾರೋ ಅವ್ರು ಅಂದ್ಕೊಂಡಿರೋವಂಥ ಕೆಲಸ ತುಂಬ ಬೇಗನೆ ನೆರವೇರುತ್ತೆ. ಹಾಗೆ ಈ ಪೂಜೆ ಎಲ್ಲ ಮುಗಿದ ಮೇಲೆ ಮತ್ತೆ ನೀವು ಸಾಯಂಕಾಲ ಕಥೆಯನ್ನು ಓದಿ ನಿಮ್ಮ ಕೈಲಾದಷ್ಟು ಜನಕ್ಕೆ ನೀವು ತಾಂಬೂಲವನ್ನು ಕೊಟ್ಟು ಬಾಗ್ನವನ್ನು ಕೊಡಬೇಕಾಗತ್ತೆ. ಬಾಗ್ನ ಕೊಟ್ಟು ಆನಂತರ ಬೆಳಗ್ಗೆಗೆ ದೇವರನ್ನು ಕದಲಿಸಿ ಆ ಲಿಂಗವನ್ನು ಹುಷಾರವಾಗಿ ನೀವು ಎತ್ತಿಡಬೇಕು. 16 ಲಿಂಗಗಳನ್ನು ಸಹ ಭಿನ್ನ ಆಗದೇ ಇರೋ ರೀತಿ ನೀವು ನೋಡ್ಕೊಳ್ಬೇಕು. 16 ವಾರಗಳು ಮುಗಿದ ನಂತರ 16 ಲಿಂಗಗಳನ್ನು ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರಕ್ಕೆ ತಗೊಂಡು ಹೋಗಿ ಅಲ್ಲಿ ನದಿಯಲ್ಲಿ ವಿಸರ್ಜನೆಯನ್ನು ಮಾಡಬೇಕಾಗತ್ತೆ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 16 ಸೋಮವಾರ ವ್ರತವನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋವನ್ನು ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಮರಿದೇ ಕ್ಲಿಕ್ ಮಾಡಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.